ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಫೈನಲ್ ಆಗಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಈಗ ಕೊನೆ ಸುತ್ತಿನ ಮೀಟಿಂಗ್ ಆರಂಭ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಮ್ಯಾರಥಾನ್ ಮೀಟಿಂಗ್ಗಳಾಗ್ತಾ ಇದೆ. ಈಗ ಕೊನೆ ಹಂತದ ಮೀಟಿಂಗ್, ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ. ಈ ಮೀಟಿಂಗ್ನಲ್ಲಿ ಪಟ್ಟಿಗೆ ಫೈನಲ್ ಮುದ್ರೆ ಬೀಳತ್ತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲ್ ಈ ಸಭೆಯಲ್ಲಿದ್ದಾರೆ. ಸಭೆ ಕೂಡ ಆರಂಭ ಆಗಿದೆ. ಹೈಕಮಾಂಡ್ನಿಂದ ಡಿಕೆ ಕ್ಯಾಬಿನೆಟ್ನ ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳಲಿದೆ. ಖರ್ಗೆ ಅವರ ನಿವಾಸದಲ್ಲಿ ಕಾಂಗ್ರೆಸ್ನ ವರಿಷ್ಠರು ಪ್ರತ್ಯೇಕ ಸಭೆ ನಡೆಸ್ತಾ ಇದ್ದಾರಂತೆ. ಡಿಕೆ ಶಿವಕುಮಾರ್, ಸಿದ್ದು ಏರ್ಪೋರ್ಟ್ಗೆ ಹೊರಟಿದ್ದಾರೆ. ಇದರ ಬೆನ್ನಲ್ಲೇ ವರಿಷ್ಠರು ನಡೆಸ್ತಾ ಇರುವಂತಹ ಸಭೆ ಬಹಳ ಕುತೂಹಲವನ್ನ ಕೆರಳಿಸಿದೆ. ಈ ಪಟ್ಟಿಯಲ್ಲಿ ಫೈನಲ್ ಆಗಿ ಯಾರ ಹೆಸರು ಇರುತ್ತೆ ಅನ್ನುವಂಥದ್ದು. ಸಿದ್ದು ಡಿಕೆ ಶಿವಕುಮಾರ್ ಕೊಟ್ಟಂತಹ ಪಟ್ಟಿಯನ್ನ ಪಡೆದು ವರಿಷ್ಠರೀಗ ಫೈನಲ್ ಪಟ್ಟಿಯನ್ನ ರೆಡಿ ಮಾಡ್ತಾರೆ. ಫೈನಲ್ ಮಾಡ್ತಾರೆ, ಯಾರ್ಯಾರನ್ನ ಸಂಪುಟಕ್ಕೆ ಸೇರಿಸಬೇಕು ಅನ್ನುವಂಥದ್ದು ಡಿಸೈಡ್ ಮಾಡುವಂಥದ್ದು ಕಾಂಗ್ರೆಸ್ನ ವರಿಷ್ಠರು. ವರಿಷ್ಠರ ಸಭೆಯ ನಂತರ ಹೈಕಮಾಂಡ್ನಿಂದ ರಾಜ್ಯಕ್ಕೆ ಸಚಿವರ ಪಟ್ಟಿ ಬರುತ್ತೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ 10 ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೊದಲ ಹಂತದ ಪಟ್ಟಿಯಲ್ಲಿ 10 ರಿಂದ 12 ಹೆಸರಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಏರ್ಪೋರ್ಟ್ನತ್ತ ಪ್ರಯಾಣ ಬೆಳೆಸಿದ್ದಾರೆ, ಬೆಂಗಳೂರಿಗೆ ಬರ್ತಾರೆ. ಇದರ ಬೆನ್ನಲ್ಲೇ ವರಿಷ್ಠರು ಫೈನಲ್ ಪಟ್ಟಿಯನ್ನ ರೆಡಿ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.